ನಾನು ಊರಲ್ಲಿ ಇರ್ಬೇಕಾದ್ರೆ MMS ಬೇಕಾದ್ರೆ ಯಾವಾಗಲೂ ಟ್ರೈನ್ ಹೋದಾಗ ಯೋಚನೆ ಮಾಡೋದು. ಸೊ ಯಾವತ್ತಾದ್ರೂ ಒಂದ್ ದಿವಸ ಬೆಂಗಳೂರಿಗೆ ಹೋಗಿ ಬಂದ್ಬಿಡ್ಬೇಕಂತ. ನಮಸ್ಕಾರ ಕನ್ನಡ ಬಂಧುಗಳೇ, ನಾನು ಆನಂದ್ ರಾವ್ ನಮ್ಮೆರಿಕಾ ವಿಶೇಷ ವಾಹಿನಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಎಪಿಸೋಡ್ 7 ಸಂಚಿಕೆ 7 ಒಂದು ಬಹಳ ಸ್ವಾರಸ್ಯಕರವಾದ ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಸಮಸ್ತ ಕನ್ನಡಿಗರು ಹೆಮ್ಮೆ ಪಡುವಂತಹ ಒಂದು ಕಥೆ. ಇತ್ತೀಚೆಗಷ್ಟೇ ನ್ಯೂಯಾರ್ಕ್ ಮಹಾನಗರಿಯಲ್ಲಿ 2018 ನ್ಯೂಯಾರ್ಕ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಂದರೆ ನ್ಯೂಯಾರ್ಕ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನೆರವೇರಿತು. ಆ ಚಿತ್ರೋತ್ಸವದಲ್ಲಿ ಏಕೈಕ ಕನ್ನಡ ಚಿತ್ರ ಬಳೆಕೆಂಪ ಪ್ರದರ್ಶನಗೊಂಡಿತು. ಆ ಬಳೆಕೆಂಪ ಚಿತ್ರದ ನಿರ್ದೇಶಕರು ಬರಹಗಾರರು ಆದ ಈರೆ ಗೌಡ ಅವ್ರನ್ನ ನಾವು ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ತಿಥಿ ಚಿತ್ರದ ಬರಹಗಾರರು ಕೇಳಿರ್ಬೋದು ನೀವು. ಅವರ ಕತೆ ಬಹಳ ಸ್ವಾರಸ್ಯಕರವಾದ ಕತೆ. ಯಾವುದ್ಯಾವುದೋ ಹಾದಿನ ಹಿಡಿದು ಅವರೀಗ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಫಿಲ್ಮ್ ಮೇಕರ್ ಆಗಿ 2 ಚಿತ್ರಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಸಂಪಾದಿಸಿದ್ದಾರೆ. ಈರೇಗೌಡ ಅವರು ನ್ಯೂಯಾರ್ಕಲ್ಲಿ ಚಲನಚಿತ್ರೋತ್ಸವ ಮುಗಿಸಿದ ತಕ್ಷಣ ಟೊರೊಂಟೋಗೆ ಓಡಿದ್ರು. ಬಳೆಕೆಂಪ ಅಲ್ಲಿ ಸಹ ಪ್ರದರ್ಶನವಾಯಿತು. ಅದಾದಮೇಲೆ ನಮಗೆ ಒಂದು ಕೊಂಚ ಕಾಲ ಅಷ್ಟೇ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ತು. ಈಗ ಹೋಗ್ತಾ ಇದ್ದೀನಿ ಬೆಳಗಿನ ಜಾವ ನ್ಯೂಯಾರ್ಕ್ ಸಿಟಿಗೆ ಅವ್ರನ್ನ ಭೇಟಿ ಮಾಡೋದಕ್ಕೆ. ಬಹಳ ಸೊಗಸಾದ ಕತೆ ಅವ್ರದ್ದು. ಅವ್ರ ಜೊತೆ ಒಬ್ಬ ವಿಶೇಷ ಅತಿಥಿನ ಸಹ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ನ್ಯೂಯಾರ್ಕ್ ನಿವಾಸಿಯಾದ ಜಾನ್ ಜಿಮರ್ಮನ್, ತಿಥಿ ಚಿತ್ರದ ಎಡಿಟರ್ ಸಹ, ಅವ್ರನ್ನೂ ಸಹ ಭೇಟಿ ಮಾಡ್ತಾ ಇದ್ದೀವಿ. ಬನ್ನಿ ಏನು ಹೇಳ್ತಾರೆ ಈರೇಗೌಡ ಕೇಳಿ ನೋಡೋಣ. ನಮಸ್ಕಾರ ಈರೇಗೌಡ ಅವರೇ, ಬಹಳ ಧನ್ಯವಾದಗಳು ನೀವು ಅಮೆರಿಕಾಗೆ ಬಂದಿರೋದಕ್ಕೆ. ಅಮೆರಿಕನ್ ಮಾಡ್ಕೊಬಿಟ್ಟಿದ್ದೀವಿ ನಿಮ್ಮಿಂದ. ನಾವು ಸ್ಟಾರ್ ಬಾಕ್ಸ್ ಅಲ್ಲಿ ಕೂತಿದ್ದೀವಿ ಇವಾಗ ಕಾಫಿ ಕುಡ್ಕೊಂಡು. ಈಗ ನಿಮ್ಮ ಜೊತೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ, ಅವರು ಪರಿಚಯ ಮಾಡ್ಕೊಡ್ತೀರಾ ನಮಗೆ ಮೊದಲು? ಸೊ ಜಾನ್ ಜಿಮರ್ಮ್ಯಾನ್, ತಿಥಿ ಎಡಿಟ್ ಮಾಡಿದವರು, ನಮ್ಮೂರಲ್ಲಿ ಬಂದು ಮಂಡ್ಯದಲ್ಲಿ ಹಳ್ಳಿಲಿ ಇದ್ಕೊಂಡು ಅಮೆರಿಕಾಯಿಂದ ತಿಥಿ ಎಡಿಟ್ ಮಾಡೋಂಥವ್ರು. ಸೊ ಇವತ್ತು ಅವ್ರ ಊರಿಗೆ ಬಂದಿದ್ದೀನಿ ನಾನು. ಖುಷಿ ಆಗ್ತದೆ. ಈಗ ಹೇಳಿ, ನಿಮಗೆ ಚಲನಚಿತ್ರಗಳು ಮಾಡಬೇಕು ಅನ್ನೋ ಆಸಕ್ತಿ ಯಾವಾಗಿಂದ ಹುಟ್ಕೋತು? ಚಿತ್ರ ಮಾಡೋದು ಒಂದು ನಾನು ಬೆಂಗಳೂರು ಬಂದಾಗ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಚಿತ್ರ ಮಾಡ್ಬೇಕು, ಫಿಲ್ಮ್ ಮಾಡ್ಬೇಕಂತ. ಸೊ ಫಿಲ್ಮ್ ಡೈರೆಕ್ಟರ್ ಆಗ್ಬೇಕಂತ ಒಂದು ಆಸೆ ಇತ್ತು. ಸೊ ಹಂಗೆ ಕೆಲಸ ಮಾಡ್ತಾ ಮಾಡ್ತಾ ಅದು ಕ್ಯಾಮ್ರಾ, ಫೋಟೋ ತೆಗೆಯೋದು, ವಿಡಿಯೋ ಎಡಿಟ್ ಮಾಡೋದು, ಸೊ ಈವೆಂಟ್ಸ್ಗಳು ಶೂಟ್ ಮಾಡೋದು, ಆ ಥರ ಇಂಟ್ರೆಸ್ಟ್ ಬಂದು ಮಾಡಿದ್ವಿ ಫಿಲ್ಮ್. ಈಗ ಇರೇ ನಿಮ್ಮದು ಬಹಳ ಸ್ವಾರಸ್ಯಕರವಾದ ಕಥೆ ಅಂತ ಕೇಳಿದ್ದೀನಿ. ನೀವು ಏನೇನೋ ಕೆಲಸಗಳು ಮಾಡಿಕೊಂಡು ಯಾವ್ದಾವುದೋ ದಾರಿಗಳನ್ನ ಹಿಡ್ಕೊಂಡು ಈಗ ಬಂದು ಫಿಲ್ಮ್ ಮೇಕರ್ ಆಗಿ ಹೋಗಿದ್ದೀರಾ. ಈಗ ಇದು ನೀವು 2ನೇ ಸಿನಿಮಾ ಮಾಡಿರೋದು ಅಲ್ಲ? ಇದು ಎರಡನೇ ಸಿನಿಮಾ ನಿಮ್ಮದು. ಈ 2 ಸಿನಿಮಾಗಳಲ್ಲಿ ನೀವು ಇಷ್ಟೊಂದು ಹೆಸರು ಸಂಪಾದಿಸಿದ್ದೀರಾ. ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ನಮಗೆ ಸ್ವಲ್ಪ ಹೇಳ್ತೀರಾ? ಹೇಗೆ ಬಂದ್ರಿ, ಎಲ್ಲಿಂದ ಬಂದ್ರಿ ಅಂತ? ಅದು ದೊಡ್ಡ ಕತೆ. ಸೊ ಸಿನಿಮಾ ಥರ ಇದೆ ಅದು. ಸೊ ಮಾಡ್ಬೋದು. ಸೊ ನಾನು ಒಂದು 97ನಲ್ಲಿ ಮೈಸೂರಿಗೆ ಹೋದೆ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ ಅಂತ. ಸೊ ಅಲ್ಲಿಂದ ಫಿಲ್ಮ್ ಮೇಕರ್ಗೆ, ಸೆಕ್ಯೂರಿಟಿ ಕೆಲಸದಿಂದ ಫಿಲ್ಮ್ ಮೇಕರ್ಗೆ ಒಂದು ಜರ್ನಿ. ಸೊ ಬೇರೆ ಬೇರೆ ಥರ ಕೆಲಸ, ಡ್ರೈವರು, ಏನು ಮನೆ ಕೆಲಸ ಮಾಡಿದ್ದೀನಿ, ಆಫೀಸ್ ಬಾಯ್ ಆಗಿ ಮಾಡಿದ್ದೀನಿ, ಬೇರೆ ಬೇರೆ ಥರ ಕೆಲಸ ಮಾಡಿದ್ದೀನಿ. ಈಗ ಮನೆ ಕೆಲಸ ಮಾಡಿದ್ದೀರಾ, ಆಫೀಸ್ ಬಾಯ್ ಕೆಲಸ ಮಾಡಿದ್ದೀರಾ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿದ್ದೀರಾ. ಈಗ ತಿಥಿ ಬರೆಯೋದಕ್ಕೆ ಸ್ಫೂರ್ತಿ ಎಲ್ಲಿಂದ ಬಂತು ನಿಮ್ಗೆ? ತಿಥಿ ನಾನು ರಾಮ್ ಮತ್ತು ಅವ್ರ ಹತ್ರ ಕೆಲಸ ಮಾಡ್ತಾ ಇದ್ದೆ ರಾಮ್ ಮನೆಯಲ್ಲಿ. ಸೊ ಅವಾಗ ರಾಮ್ ನಾನು ಜೊತೆನಲ್ಲಿ ಆಟ ಆಡ್ಕೊಂಡು ಆ ಥರ ಇದ್ವಿ. ಸೊ ರಾಮ್ ಫಿಲಮ್ ಮಾಡ್ಬೇಕಂದಾಗ ರಾಮ್ಗೆ ನಾನು ಹೇಳ್ತಾರ ಕಥೆಗಳು ಇಷ್ಟ ಆಯಿತು. ಸೊ ನಾನು ತುಂಬ ಸ್ಟೋರೀಸ್ ನಾನು ಊರಿಂದ ಎಲ್ಲ ಶೇರ್ ಮಾಡ್ತಾ ಇದ್ದೆ ಅವ್ರ ಹತ್ರ. ಸೊ ಅವಾಗ ರಾಮ್ ನಮ್ಮ ಊರಿಗೆ ಬಂದರು, ನೋಡಿದ್ರು. ಸೊ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಆಯಿತು ನನ್ನ ಕಥೆಗಳು, ಮತ್ತು ಅಲ್ಲಿ ಜೊತೆ ನನಗಿದ್ದ ರಿಲೇಷನ್ಶಿಪ್ ಎಲ್ಲ ಅವ್ರಿಗೆ ಇಷ್ಟ ಆಗಿ. ಸೊ ರಾಮ್ ಹೇಳಿದ್ರು, ಓಕೆ ಇಲ್ಲೇ ಫಿಲಮ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ರು. ಸೊ ನಮ್ಮೂರಲ್ಲಿ ಫಿಲಮ್ ಮಾಡ್ತಾ ಇದ್ದಾರೆ. ಮತ್ತು ನಾವು ರಾಮ್ ಸೆಲೆಕ್ಟ್ ಮಾಡಿದಂಥ ಪಾತ್ರಗಳು ನಾವು ಇಬ್ಬರು ಸೇರಿಕೊಂಡು ಪಾತ್ರಗಳು ಸೆಲೆಕ್ಟ್ ಮಾಡಿದ್ವಿ. ಸೊ ತಮ್ಮಣ್ಣ, ಅಭಿ, ಗಡ್ಡಪ್ಪ. ಸೊ ಅದು ನನ್ಗೆ ಈಸಿ ಇತ್ತು, ಯಾಕೆಂದರೆ ನಾನು ಆ ಪಾತ್ರಗಳ ಜೊತೆ ಬೆಳೆದಿದ್ದೆ ಅಲ್ಲಿ. ಸೊ ಅದರಿಂದ ಬರೆಯೋದು ಅಷ್ಟು ಕಷ್ಟ ಅನಿಸ್ತಿಲ್ಲ. John, how did you guys meet? So the other director on Thithi, Ram Reddy, and I went to school together in Prague. And after Prague Film School, we got back in touch, and he was working on the film. And as I got in touch with him, he was looking for an editor and asked me if I wanted to fly to India to edit this feature film. And I said, yeah, that sounds awesome. So
And that must have been quite challenging for you, right? Because I understand you don't speak a word of Kannada. How do you do that? Yeah, that was a pretty bizarre experience to edit a film in another language after looking at hours and hours of footage all day of a language you don't understand can be pretty draining on the mind, But it was more visual cues that I looked for in the actors that you could still pick up if the story was true or not, and you could kind of figure it out that way. But it was a very bizarre experience, but a lot of fun. ಇವಾಗ ನಿಮ್ಮ ಚಲನಚಿತ್ರ ಬಳೆಕೆಂಪ ನ್ಯೂಯಾರ್ಕ್ಗೆ ಬಂದಿದೆ, ಆಮೇಲೆ ನ್ಯೂಯಾರ್ಕಿಂದ ಟೊರೊಂಟೋಗೆ ಹೋಯ್ತು. ರೆಸ್ಪಾನ್ಸ್ ಹೇಗಿತ್ತು? ನ್ಯೂಯಾರ್ಕಲ್ಲಂತೂ ಭಾಳ ಚೆನ್ನಾಗಿತ್ತು, ಟೊರೊಂಟೋಲ್ಲಿ ರೆಸ್ಪಾನ್ಸ್ ಹೇಗಿತ್ತು? ತುಂಬಾ ಏನು ಅದೇ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಇಲ್ಲಿ ಬೇರೆ ಆಡಿಯನ್ಸು ಕನ್ನಡ ಫಿಲಮ್ನ ನೋಡ್ತಾ ಇದಾರೆ, ಮತ್ತೆ ಏನು ಒಳ್ಳೆ ಅನುಭವ. ಯಾವ ತರ ರಿಸೀವ್ ಮಾಡ್ತಾರೆ, ಅವರು ಯಾವ ತರ ಕನೆಕ್ಟ್ ಆಗ್ತಾರೆ ಸ್ಟೋರಿಗೆ. ಒಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಟೊರೊಂಟೋದಲ್ಲಿ ಮತ್ತೆ ಇಲ್ಲಿ ಎರಡರಲ್ಲೂ ಕನ್ನಡ ಆಡಿಯನ್ಸ್ ಕೂಡ ಬಂದಿದ್ರು. ಸೊ ಇದು ಫಸ್ಟ್ ಟೈಮ್ ನಾವು ರಾಟರ್ಡ್ಯಾಮ್ ಆದ್ಮೇಲೆ ಫಸ್ಟ್ ಟೈಮ್ ಕನ್ನಡ ಆಡಿಯನ್ಸು ಫಿಲ್ಮ್ ನೋಡ್ತಾ ಇರೋದು. ಇಂಟ್ರೆಸ್ಟಿಂಗ್ ಆಯಿತು. ಈಗ ನಿಮ್ಮ ಜಾನ್ ಜಿಮ್ಮರ್ಮನ್ ಪರಿಚಯ ಹೇಗಾಯ್ತು ಅಂತ ನಮ್ಗೆ ಹೇಳ್ತೀರಾ? ಇವರು ರಾಮ್ ಫ್ರೆಂಡು. ಸೊ ರಾಮ್ ಫಿಲಮ್ ಡೇ ಇವ್ರನ್ನ ಕರ್ಕೊಂಬಂದ್ರು ನಮ್ಮೂರಿಗೆ. ಸೊ ನಮ್ಮೂರಲ್ಲಿ ಇದ್ಕೊಂಡು ರಾಗಿ ಮುದ್ದೆ ತಿಂದ್ಕೊಂಡು ಎಡಿಟ್ ಮಾಡಿದ್ರು ತಿಥಿನ. ಸೊ ಆ ಥರ ಪರಿಚಯ. ಸೊ ಊರಲ್ಲಿ ಬೈಕ್ ಓಡಿಸಿದೀವಿ ಜೊತೆನಲ್ಲಿ, ಕಲ್ತ್ಕೊಟ್ಟಿದ್ದೀನಿ ಅವ್ರಿಗೆ ಬೈಕ್ ಓಡಿಸೋದು. ಸೊ ಆ ಥರ ಅನುಭವ. ಸುಮಾರು ಒಂದು 4-5 ತಿಂಗಳಿದ್ರು ಅವರು ನಮ್ಮೂರಲ್ಲಿ. ಇಲ್ಲ ಯಾಕೆಂದ್ರೆ ನಾವು ತಿಥಿ ಮಾಡ್ಬೇಕಾದ್ರೆ ಎಲ್ಲರೂ ಹೊಸಬ್ರು. ಸೊ ಹೊಸಬ್ರಿಗೆ ನಮ್ಮೂರಲ್ಲಿ ನನ್ನ ಫ್ರೆಂಡ್ಸೇ ಸಪೋರ್ಟ್ ಮಾಡ್ತಾ ಇರಲ್ಲ. ನಿಮ್ಗೇನ್ ಮಾಡ್ತೀರಾ, ನಿಮ್ಗೇನ್ ಗೊತ್ತಿಲ್ಲ, ಆತರ ಅಂದ್ರೆ ನಂಬಿಕೆ ಇರಲ್ಲ ಯಾರಿಗೂ ನಾವೇನೋ ಮಾಡ್ತೀವಿ ಅಂತ. ಸೊ ಜಾನ್ ಅಥವಾ ಡೊರಾನ್, ರಾಮ್, ನಾನು ಎಲ್ಲರೂ ನಿತಿನ್ ಮತ್ತೆ ಎಲ್ಲ ಟೀಮ್ ಇದು ಮೇನ್ ಎಲ್ಲ ಇದ್ರಲ್ಲೂ ಎಲ್ಲ ಟೀಮಲ್ಲೂ ಹೆಡ್ ಇದ್ದರು, ಎಲ್ಲ ಯಂಗ್ಸ್ಟರ್ಸ್, ಮತ್ತೆ ಎಲ್ಲರಿಗೂ ಫಸ್ಟ್ ಫಿಲಮ್ ಆಗಿತ್ತು. ಸೊ ಅದಕ್ಕೆ ಕೊಲಾಬ್ರೇಟ್ ಆದ್ವಿ ಅಷ್ಟೇ. ಆ ಥರ ಮತ್ತೆ ಒಂದು ಹಸಿವಿತ್ತು ಎಲ್ಲರಿಗೂ ನಾವು ಮಾಡ್ಬೇಕೇನಾದ್ರು ಅಂತ ಆ ಥರ. ಇವಾಗ ನೀವು ಹೇಳಿದ್ರಿ ನಿಮ್ಮ ತಿಥಿ ಚಿತ್ರದಲ್ಲಿ ಎಲ್ಲರೂ ನಿಮ್ಮ ಹಳ್ಳಿಯವರು, ನಿಮ್ಮ ಸಂಬಂಧಿಗರು, ನಿಮ್ಮ ಸ್ನೇಹಿತರು ಬರೀ ಅವ್ರನ್ನೇ ಹಾಕೊಂಡು ಮಾಡಿದ್ರಿ ಅಂತ. ಆವಾಗ ನಿಮ್ಗೆ ಏನಾದರೂ ಸ್ವಲ್ಪ ಹೆದರಿಕೆ ಇತ್ತಾ? ಈ ಸಿನಿಮಾ ಹೇಗೆ ರಿಸೀವ್ ಮಾಡ್ತಾರೋ ಜನ ಅಂತ ಏನಾದರೂ ಹೆದರಿಕೆ ಇತ್ತ? ಇಲ್ಲ, ಆ ಥರ ಭಯ ಇರಲಿಲ್ಲ. ರಾಮ್ ಯಾವಾಗಲೂ ಕಾನ್ಫಿಡೆಂಟ್ ಇತ್ತು ನಾವೊಂದು ಒಳ್ಳೆ ಫಿಲಮ್ ಮಾಡೋಣ. ರಾಮ್ ಇರ್ಬೋದು, ರಾಮ್ ತಂದೆ ಇರ್ಬೋದು, ಅವ್ರು ಯಾವಾಗಲೂ ತುಂಬಾ ಸಪೋರ್ಟಿವ್ ಆಗಿದ್ರು ಟೀಮ್ಗೆ. ಸೊ ನೀವು ಒಂದು ಒಳ್ಳೆ ಫಿಲಮ್ ಮಾಡಿ, ಏನು ಬಾಂಡಿಂಗ್ ಇರಲ್ಲ, ಇಷ್ಟೇ ದಿನ ಶೂಟ್ ಮಾಡಬೇಕು, ಇಷ್ಟೇ ಇದು ಮಾಡಬೇಕು, ಆ ಥರ ಇರಲ್ಲ. ಸೊ ಯಾಕೆಂದರೆ ಎಲ್ಲರೂ ಹಳ್ಳಿಯವರಾಗಿದ್ದರಿಂದ ನಮ್ಮ ಪ್ರೊಡ್ಯೂಸರ್ ತುಂಬ ಅವ್ರಿಗೆ ಯಾವಾಗ ಟೈಮ್ ಇರುತ್ತೆ, ಯಾವ ಥರ ಟೈಮ್ ಇರುತ್ತೆ, ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಶೂಟಿಂಗ್ ಇರುತ್ತೆ. ಯಾವ ಥರ ಟೆನ್ಷನ್ ಇರಲ್ಲ, ಅದೇನಾಗುತ್ತೆ ಮುಂದೆ ಬಿಡೋದಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕಂತ ಉದ್ದೇಶ ಇತ್ತು, ಇಡೀ ಟೀಮ್ಗೆ ಆ ಥರ ಉದ್ದೇಶ ಇತ್ತು. ನಿಮ್ಮ ಬಳೆಕೆಂಪ ಚಿತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಹೆಸರು ಮಾಡಿದೆ. ಭಾಳ ಫೆಸ್ಟಿವಲ್ಸ್ಗೆಲ್ಲ ಹೋಗಿದೆ, ರಾಟರ್ಡ್ಯಾಮು, ನ್ಯೂಯಾರ್ಕು, ಟೊರೊಂಟೊ ಅಂತ ಜಾಗಗಳೆಲ್ಲ. ಈಗ ಅಂದರೆ ಅದು ಕರ್ನಾಟಕದಲ್ಲಿ ಇನ್ನೂ ಪ್ರದರ್ಶನ ಆಗಿಲ್ಲ. ಈಗ ನಾನು ನಿಮ್ಮನ್ನು ಏನು ಕೇಳಬೇಕು ಅಂದ್ಕೊಂಡೆ ಅಂದರೆ, ನೀವು ನಮ್ಮ ಕರ್ನಾಟಕದ ಹಳ್ಳಿಗಳನ್ನ ಇಲ್ಲಿವರೆಗೂ ಯಾರೋ ತೋರಿಸದೇ ಇರೋವಂತಹ ರೀತಿಯಲ್ಲಿ ತೋರಿಸ್ತಿದ್ದೀರಾ. ಒಂಥರ ಬಹಳ ವಿಭಿನ್ನವಾಗಿ ನೀವು ಅದನ್ನು ನಿಮ್ಮ ಚಿತ್ರಗಳಲ್ಲಿ ತೋರಿಸ್ತಿದ್ದೀರಾ. ಅದು ಹೇಗೆ ನೀವು ಹಾಗೆ ಮಾಡಬೇಕು ಅಂತ ನೀವು ಅನ್ಕೊಂಡು ಮಾಡಿದ್ದ, ಅಥವಾ ಸಹಜವಾಗಿ ಮೂಡುವಂತ? ಆ ಥರ ಇಲ್ಲ, ಏನು ಮಾಡ್ಬೇಕಂತಿಲ್ಲ. ಯಾವಾಗಲೂ ನಮ್ಮ ದಿನ ನಾವು ಬೆಳೀತಾ ಹೋಗ್ತೀವಲ್ವಾ, ನಮ್ಮೂರ ಜೊತೆ, ನಮ್ಮ ಪರಿಸರ ಜೊತೆ ನಾವು ಬೆಳೀತಾ ಹೋಗ್ತೀವಿ. ಸೊ ಕೆಲವೊಂದ್ಸಲ ಕೆಲವೊಂದು ಐಡಿಯಾಗಳು ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸ್ಟೋರಿನ ಯಾವ ಥರ ಇನ್ಸೈಡರ್ ಮತ್ತು ಔಟ್ಸೈಡರ್ಗೆ ಹೇಳ್ಬೇಕಂತ. ಸೊ ಅದಕ್ಕೆ ಯಾವಾಗಲೂ ಇನ್ಸೈಡರ್ ತುಂಬ ಮುಖ್ಯ ಆಗ್ತಾರೆ ಇದರಲ್ಲಿ. ಸೊ ಔಟ್ಸೈಡರ್ಗೆ ಸ್ಟೋರಿ ಯಾವ ಥರ ಮಾಡಿದ್ರು, ಯಾವ ಥರ ತೋರಿಸಿದ್ರು ತೊಗೊತಾರೆ. ಆದರೆ ಇನ್ಸೈಡರು ತುಂಬ ಮುಖ್ಯ. ಅವ್ರು ನೋಡಬೇಕು, ಅವ್ರಿಗೆ ಹೇಳ್ಬೇಕು ಸ್ಟೋರಿ ಅಂತ ಆಸೆ ನನಗೆ. ಸೊ ಅದಕ್ಕೆ ಎರಡು ಬೇರೆ ಬೇರೆ ವಿಷಯಗಳ ಬಗ್ಗೆ ಸಿನಿಮಾ ಮಾಡಿ. So John, do you have any plans of moving down to Bangalore and becoming an editor of Kannada films? I don't know if I would necessarily move there to stay for a long period of time, but if I was offered another job on another Indian movie, I would definitely consider it and would like to go back sometime and edit another movie there. How different was it to edit a Kannada film, especially when you're used to working in American cinema, and an English movie in America? How different was the experience? I guess the biggest thing would be the language. But like for Thithi, Ram and Gowda shot it. It seemed pretty artsy, kind of. It seemed sort of filmed like an American movie or like an indie sort of film in India. So I don't know what it would be like to say work on something that like Bollywood or something like that, which is like
very flash and just like more dance kind of stuff. So you're dealing with a different system, a different process, a completely different set of people. So did you find any difference in the process and the systems? Okay, yeah. Well, I could say specifically for Thithi, one thing would be since the actors were non-professional and stuff like that, a lot of the takes just kept rolling, and there might be one out of 50 takes that had to be the perfect one, because every one they would do it differently, and so a lot of it was just like very much going through all the footage and double checking, triple checking, quadruple checking to make sure that the way they said it and everything was the way that Ram or Gowda wanted it to be on screen. And that was especially hard for me. Since I don't know the language, I'm just looking more of like facial. Do I believe what they're saying even if I don't know what they're saying? If they like, you can look in somebody's eyes and trust them, and that's more what I looked for. And I guess that was probably the strangest technical thing to have to go through. ಇರೋ ನಿಮ್ದಾಗ್ಲೇ 2 ಸಿನಿಮಾಗಳು ನೋಡಿದ್ದೀವಿ, ತಿಥಿ ಮತ್ತು ಬಳೆಕೆಂಪ. ಎರಡೂ ಕರ್ನಾಟಕದ 2 ಕುಗ್ರಾಮಗಳಲ್ಲಿ ಇರುವಂತಹ ಒಂದು ಸಾಮಾನ್ಯ ಜನರ ಕಥೆ ಅದು. ಇವಾಗ ಆ ಥರ ಸಿನಿಮಾಗಳು ಹಿರೇಗೌಡನ್ ಟ್ರೇಡ್ ಮಾರ್ಕ್ ಆಗುತ್ತಾ ಅಥವಾ ಬೇರೆ ಮಾಡೋ ಪ್ಲಾನ್ಸು ಇದೆಯಾ ನಿಮಗೆ? ಗೊತ್ತಿಲ್ಲ, ನೋಡೋಣ. ನನ್ನ ಅರ್ಬನ್ ಸ್ಟೋರೀಸು, ರೂರಲ್ ಸ್ಟೋರೀಸು ಆ ಥರ 2 ಸ್ಟೋರಿ ಮಾಡ್ಬೇಕಂತ ಆಸೆ. ಸೊ ಇವಾಗ 2 ರೂರಲ್ ಸ್ಟೋರಿ ಆಗಿದೆ. ಸೊ ನೆಕ್ಸ್ಟ್ ನೋಡಬೇಕು. ಇನ್ನ ಏನು ಯೋಚನೆ ಮಾಡಿಲ್ಲ, ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ಏನು ಅಂತ. ನಿಮಗೆ ಸಿನಿಮಾಗಳಲ್ಲಿ ಸ್ಫೂರ್ತಿ ಯಾರು? ಅಂದ್ರೆ ನೀವು ಬೇರೆ ಸಿನಿಮಾಗಳು ನೋಡ್ತೀರಾ, ಬೇರೆ ನಿರ್ದೇಶಕರು, ಬರಹಗಾರ ಸಿನಿಮಾಗಳು? ಅಷ್ಟು ಸಿನಿಮಾ ನೋಡಲ್ಲ ನಾನು, ತುಂಬಾ ಕಮ್ಮಿ ಸಿನಿಮಾ ನೋಡಿರೋದು ನಾನು. ಈ ಥರ ಜಾನ್ ರಾಮ್, ಆ್ಯಕ್ಚುಲಿ ರಾಮ್ ತುಂಬಾ ಫಿಲಮ್ ಕೊಡ್ತಾ ಇದ್ರು ನನಗೆ ನೋಡೋಕ್ಕೆ. ಸೊ ಆ ಥರ ಯಾರಾದರೂ ಸಜೆಸ್ಟ್ ಮಾಡಿದ್ರೆ ಆ ಥರ ಸಿನಿಮಾ ನೋಡ್ತೀನಿ. ಸೊ ಆ್ಯಕ್ಚುಲಿ ಸಿನಿಮಾ ಕಲ್ತಿರೋದು ನಾನು ಬೇರೆ ಸಿನಿಮಾಗಳು ನೋಡಿಕೊಂಡೆ. ಸೊ ಅದು ಬೇರೆ ಬೇರೆ ಫಿಲಮ್ ನೋಡಿದ್ದೀನಿ, ಆದರೆ ಡೈರೆಕ್ಟರ್ಗಳ ಹೆಸರೆಲ್ಲ ಅಷ್ಟು ಜ್ಞಾಪನ ಇಲ್ಲ ನನಗೆ. ಇವಾಗ ಹೆಸರುಗಳು ತುಂಬ ಕಷ್ಟ ಜ್ಞಾಪನ ಇಟ್ಕೊಳ್ಳೋದು. ಸೊ ಮತ್ತು ಇಂಡಿಯನ್ ಫಿಲಮ್ಸು, ನಮ್ಮ ಕನ್ನಡ ಫಿಲಮ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಸೊ ಅದೇ ನೋಡ್ಕೊಂಡು ಕಲಿತಾ ಇರೋದು. ನೀವೇ ನೋಡೋದಕ್ಕೆ ಹೀರೋ ಇದ್ದಾಗಿದ್ದಾರೆ, ಆಕ್ಟಿಂಗ್ ಮಾಡೋಕೆ ಇಂಟ್ರೆಸ್ಟ್ ಇದೆಯಾ? ಅಯ್ಯೋ, ಆಕ್ಟಿಂಗ್ ಗೊತ್ತಿಲ್ಲ. ಆಕ್ಟಿಂಗ್ ಮಾಡ್ಬೇಕಂತ ಯಾವತ್ತೂ ಆ ಥರ ಅನ್ಸಿಲ್ಲ. ಆಕ್ಟಿಂಗ್ ತುಂಬಾ ಕಷ್ಟ. Did you have fun in the village? Yeah, in the village, sleeping with the cast and crew was an experience. Had a visit from a scorpion at one point. Found some frogs in my shoes. My first squatting toilet experience. You know, they actually bought like a funny like little chair thing for me. I didn't actually have to fully squat, but it was still pretty funny. Really? Tell your experience about ragi ball. Ragi ball. You had ragi ball? Oh yeah, the ragi ball. Actually, the food is one thing I miss probably the most. Not necessarily ragi. I never actually fully understood how to like. I always chewed it, but they said you just have to like kind of swallow it down. Yeah. But I just chewed it. I don't know. But eating with my hands was that was a lot of fun. I kind of miss that actually the most. Just grabbing your food and popping it in your mouth. John, did you play any cricket back there in India? A little bit in the village. And the motorcycle was fantastic. The sugarcane fields on a motorcycle in India. That's the best. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಆ ಥರ, ಯಾಕಂದ್ರೆ ತುಂಬಾ ಜನ ಕ್ರೂ ಹಳ್ಳಿಯಿಂದನೇ ಇರ್ತಾರೆ. ಸೊ ಎಲ್ಲರಿಗೂ ಅದು ನಿಜವಾಗ್ಲೂ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ, ಅವ್ರು ಕೊಡೋ ಪ್ರೀತಿ. ಎಲ್ಲರೂ ಹಳ್ಳಿಯವ್ರು ಎಲ್ಲರೂ ಸೇರ್ಕೊಂತಾರೆ, ಎಲ್ಲ ಗೊತ್ತಿರೋ ಜನಗಳು. ತುಂಬಾ ಮಜಾ ಇರುತ್ತೆ ಸೆಟ್ಟಲ್ಲಿ. ಸೊ ಅದಕ್ಕೇನೆ ಏನೋ ಒಂಥರ ಮಜಾ. ನೀವು ನ್ಯೂಯಾರ್ಕ್ ಅಲ್ಲಿ ಜಾಸ್ತಿ ಹೊತ್ತಿರ್ಲೇ ಇಲ್ಲ, ನೀವು ಹೊರಟು ಬಿಡ್ತಿದ್ದೀರಾ ಇವಾಗ. ನ್ಯೂಯಾರ್ಕ್ ಅಲ್ಲಿ ಏನ್ ನೋಡಕ್ಕೆ ಆಗಿಲ್ಲ ನಿಮ್ಗೆ? ನೋಡೋಕ್ಕಿಂತ ಈ ತರ ಪರಿಚಯ ಇರೋ ಜನಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಇಷ್ಟ ನನಗೆ. ಸೊ ಆ ಥರ ತುಂಬಾ ಫ್ರೆಂಡ್ಸ್ ಇಲ್ಲಿ. ಜಾನ್ ನನ್ಗೆ ಗೊತ್ತಿರಲ್ಲ, ಯಾವಾಗಲೂ ಜಾನ್ ಮೀಟ್ ಮಾಡ್ತೀನಿ, ಅಮೆರಿಕಾಗೆ ಬರ್ತೀನಿ ಅಂತ. ನಾನು ಊರಲ್ಲಿ ಇರ್ಬೇಕಾದ್ರೆ MMS ಬೇಕಾದ್ರೆ ಯಾವಾಗಲೂ ಟ್ರೈನ್ ಯೋಚನೆ ಮಾಡೋದು. ಸೊ ಯಾವತ್ತಾದ್ರೂ ಒಂದ್ ದಿವಸ ಬೆಂಗಳೂರಿಗೆ ಹೋಗಿ ಬಂದ್ಬಿಡ್ಬೇಕಂತ. ಸೊ ನೋಡಿ, ಇವನ್ 3 ಬಂದಾಗ ನನ್ಗೆ ಲೈಕ್ ಒಂದ್ಸಲ ಯೋಚನೆ ಬಂದಿಲ್ಲ ನನ್ನ ಜನ ಅವ್ರ ಊರಲ್ಲಿ ಮೀಟ್ ಮಾಡ್ತೀನಿ ಅಂತ. ಖುಷಿ ನಡೀತಾ ಇದೆ ಜೀವನ. ಖುಷಿ.
ಯು ಆನಂದ್ ಅವರೇ, ತುಂಬ ತುಂಬ ಥ್ಯಾಂಕ್ ಯು. ನಿಮ್ಗೆ ಫಸ್ಟ್ ಥ್ಯಾಂಕ್ ಹೇಳ್ಬೇಕು ನಾನು, ಯಾಕೆಂದರೆ ಅಮೇರಿಕಾಗೆ ಬಂದು ಆಕ್ಸೆಂಟೇ ಅರ್ಥ ಆಗ್ತಿರಲ್ಲ ಅವನೊಂದು. ಸೊ ನೀವು ಕನ್ನಡದವ್ರು ಸಿಕ್ಕಿ ಕನ್ನಡದಲ್ಲಿ ಮಾತಾಡಿಕೊಂಡು ಸೊ ಎಲ್ಲ ಸುತ್ತಾಡಿಸಿ ಸೊ ಕಂಫರ್ಟಬಲ್ ಕರ್ಕೊಂಡು ಬಿಡ್ತಾ ಇದ್ದಾರೆ ಏರ್ಪೋರ್ಟ್ಗೆ. ಸೊ ಖುಷಿ ಆಯಿತು. ನಿಮ್ಗೆ ಹೊಸ ಅನುಭವ, ಇಲ್ಲಿ ಜನ ಯಾವ ಥರ ಜೀವನ ಮಾಡ್ತಾರೆ, ಏನು ಎಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ. ಸೊ ಏನು ಮತ್ತು ಕೆಲವೊಂದು ಕ್ಯಾಂಪಸ್ ಎಲ್ಲ ನೋಡಿದೆ, ಎಜುಕೇಷನ್ ಕ್ಯಾಂಪಸ್ ಏನಿರ್ಬೋದು ಎಲ್ಲ ಪ್ಲ್ಯಾನ್ಡ್ ಆಗಿದೆ. ಸೊ ಎಲ್ಲ ಕಡೆ ಕ್ಲೀನ್ಡ್ ಆಗಿದೆ. ಸೊ ಬೇರೆ ಥರ ಸಿಟಿ, ಬೇರೆ ಥರ ಅನುಭವ. ಸೊ ನಮ್ಮದು ಒಂಥರ ಅನುಭವ, ಇಂಡಿಯಾದಲ್ಲಿ ಬೇರೆ ಥರ ಮಜಾ. ಎಲ್ಲಿ ಫ್ರೀಡಮ್, ಅಲ್ಲಿ ಸ್ವಾತಂತ್ರ್ಯ ಥರ, ಇಲ್ಲಿ ಏನೋ ಬೇರೆ ಥರ. ಸೊ ಓವರಾಲ್ ಚೆನ್ನಾಗಿತ್ತು. ಸೊ ಅಮೆರಿಕಾ ಬಂಧುಗಳಿಗೆಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು ಆನಂದ್ ಅವ್ರ ಜೊತೆ ನಮ್ಮ ಅನುಭವ ಸಿನಿಮಾ ಬಗ್ಗೆ ಹಂಚ್ಕೊಂಡಿದ್ದು. ಸೊ ಮತ್ತೆ ಹಂಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಮ್ಮೆರಿಕಾ ಅಂದ್ರೆ ನಮ್ಮ ಏರಿಯಾಗೆ ತಮಗೆ ಸ್ವಾಗತ. ಅಲ್ಲಿಯ ಮಾಹಿತಿ ಮತ್ತು ಮನೋರಂಜನೆ ಎರಡನ್ನೂ ನಿಮಗೆ ಒದಗಿಸಬೇಕು ಅನ್ನೋದೇ ನಮ್ಮ ಧ್ಯೇಯ. ನಮ್ಮೆರಿಕಾ ವಿಶೇಷ ವಾಹಿನಿ ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ.